Finding odd days in a century or in 100 years. In 100 years, leap years are 24. We have to 100 divided by 4 ಮಾಡಿದಾಗ 24 ಬರುತ್ತೆ. ಇಲ್ಲಿ ಕೋಶಂಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಲೀಪ್ ಇಯರ್ ಹ್ಯಾಸ್ 2 ಆಡ್ ಡೇಸ್ ಇಂಟು 2 ಮಾಡಿದಾಗ ಇದು 48 ಆಗುತ್ತೆ. ನಾನ್ ಲೀಪ್ ಇಯರ್ ಅಂತಂದ್ರೆ 100 ಮೈನಸ್ 24 ಮಾಡಿದಾಗ 76 ಬರುತ್ತೆ. ನಾನ್ ಲೀಪ್ ಇಯರ್ ಹ್ಯಾಸ್ 1 ಆಡ್ ಡೇ, therefore 76 ಇಂಟು 1 76 ಆಯಿತು. 48 ಪ್ಲಸ್ 76 ಮಾಡಿದಾಗ 124 ಬರುತ್ತೆ. ಡಿವೈಡೆಡ್ ಬೈ 7 ಮಾಡಿದಾಗ ಕೋಶಂಟ್ 17 ಬರುತ್ತೆ, ರಿಮೈಂಡರ್ 5 ಬರುತ್ತೆ. ಇಲ್ಲಿ ಕೋಶಂಟನ್ನು ಕನ್ಸಿಡರ್ ಮಾಡ್ಬೋದು, ರಿಮೈಂಡರನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. 5 ಆಡ್ ಡೇಸ್, therefore 5 ಆಡ್ ಡೇಸ್ ಇನ್ ಅ ಸೆಂಚುರಿ. And in 200 years or in 2 centuries, 100 plus 100, that is equal to in 100 years 5 odd days, in 100 years 5 odd days. 5 plus 5 10 ಆಯಿತು. 10 divided by 7 ಮಾಡಿದಾಗ ರಿಮೈಂಡರ್ 3 ಬರುತ್ತೆ. ಸೊ ದೇರ್ ಆರ್ 3 ಆಡ್ ಡೇಸ್ ಇನ್ 200 years ಆರ್ ಇನ್ 2 centuries ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ 300 years 200 plus 100, 200 years has 3 odd days plus 100 years has 5 odd days. 3 plus 5 is equal to 8. 8 divided by 7, quotient is equal to 1, remainder is equal to 1 odd day. Therefore there is 1 odd day in 300 years or in 3 centuries. And in 400 years, 200 plus 200, 3 plus 3 odd days, that is equal to 6. But ಇಲ್ಲಿ ನಾವು ಒಂದನ್ನು ಸೇರಿಸಬೇಕು, ಯಾಕಂದರೆ 400 ಈಸ್ ಆಲ್ಸೋ ಅ ಲೀಪ್ ಇಯರ್. ದೇರ್ಫೋರ್ 6 ಪ್ಲಸ್ 1 ಈಸ್ ಈಕ್ವಲ್ ಟು 7. 7 ಡಿವೈಡ್ ಬೈ 7 ಮಾಡಿದಾಗ ರಿಮೈಂಡರ್ 0 ಬರ್ತೈತಿ. ದೇರ್ಫೋರ್ 400 ಹ್ಯಾಸ್ 0 ಆಡ್ ಡೇ ಅಥವಾ ಹ್ಯಾಸ್ ನೋ ಆಡ್ ಡೇ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 500 ಇಯರ್ಸ್, 400 ಪ್ಲಸ್ 100, 400 ಹ್ಯಾಸ್ 0 ಆಡ್ ಡೇಸ್ ಪ್ಲಸ್ 100 ಇಯರ್ಸ್ ಹ್ಯಾಸ್ 5 odd days. 0 plus 5 equal to 5 odd days. Therefore 500 years has 5 odd days. 600 years, similarly 400 plus 200, 0 plus 3 odd days. Similarly 700 years, 400 plus 300, 0 plus 1, that is equal to 1 odd day in 700 continuous years or 7 centuries ಅಂತ ಹೇಳ್ಬೋದು. ಅದೇ ರೀತಿಯಾಗಿ 800 years or in 8 centuries, 400 plus 400, 0 plus 0 odd day or no odd day. All 4 multiple centuries have 0 odd days ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 400, 800, 4 multiples 4, 8, 12, 16, 24 centuries all have 0 odd days. Thank you.